ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಮಾನವತವಾದಿ ಮಂತ್ರಪುರುಷ, ಸ್ತ್ರೀಕುಲ ಉದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಮಾತಾಜಿಯವರ ದಿವ್ಯಚೇತನವನ್ನು ಮನಸ್ಸಲ್ಲಿ ಪ್ರಾರ್ಥಿಸುತ್ತಾ, ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಜಗದ್ಗುರುಗಳು ಪೂಜ್ಯರ ಶ್ರೀಚರಣಕ್ಕೆ ನಮಿಸಿ, ಎಲ್ಲ ನನ್ನ ಆತ್ಮೀಯ ಶರಣ ತಂದೆ ತಾಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಿಜಕ್ಕೂ ನಮಗೆ ಬಹಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ಈ ಬಸವ ಸಂಸ್ಕೃತಿ ಅಭಿಯಾನವನ್ನು 12 ದಿನಗಳಾಯಿತು. ಜಿಲ್ಲೆಯಿಂದ ಜಿಲ್ಲೆಗೆ ನಾವೆಲ್ಲ ಪ್ರಚಾರ ಮಾಡ್ತಾ ನಾವು ಬರ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ನೋಡಿ ಬಹಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ಗುರು ಬಸವಣ್ಣನವರ ವ್ಯಕ್ತಿತ್ವವನ್ನು ನೋಡಿದಾಗ ನಮಗೆಷ್ಟು ಸಂತೋಷ, ಆನಂದ. ನಾವು ಎಷ್ಟು ಹೇಳಿದರೂ ಕಡಿಮೆ, ಕೇಳಿದರೂ ಕಡಿಮೆ ಅನ್ನಿಸ್ತದೆ. ಯಾರಿಗೆ ಯಾರಿಲ್ಲವೋ ಅವರಿಗೆ ನಾನಿದ್ದೇನೆ ಅಂತ ತಿಳ್ಕೊಂಡು ಹೇಳಿ ಅಭಯಸ್ಥವನ್ನು ತೋರಿಸಿದಂಥ ಏಕೈಕ ಗುರು ಯಾರ ಇದ್ದರೆ ಅವರು ಗುರು ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರಿಗೆ ಯಾರಿಲ್ಲವೋ ಅವರಿಗೆ ನಾನಿದ್ದೇನೆ ಅಂತ ತಿಳ್ಕೊಂಡು ಹೇಳಿ, ನಿನ್ನೆ ಮೊನ್ನೆ ಎಲ್ಲ ನಾಗಿದೇವನ ವಿಚಾರವನ್ನು ಸಾಕಷ್ಟು ಜನ ಪೂಜ್ಯರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಗಂಡು ಮಕ್ಕಳಿಗೆ ಎಷ್ಟು ಅಭಿಮಾನ ಇರಬೇಕೋ ಅದು ನಮಗೆಲ್ಲರಿಗೂ ಅಭಿಮಾನ ಇರಬೇಕು. ಇದು ಬಸವ ಸಂಸ್ಕೃತಿ. ಯಾಕೆಂದರೆ ಈ ಸಭೆಯನ್ನು ನೋಡಿದ್ರೆ ಗೊತ್ತಾಗತ್ತೆ, ಗಂಡು ಮಕ್ಕಳು ನೀವು ಎಷ್ಟು ಜನ ಇದ್ದೀರೋ, ನಾವು ಹೆಣ್ಣುಮಕ್ಕಳು ಕೂಡ ಅಷ್ಟೇ ಜನ. ಇಲ್ಲೆಲ್ಲ ನಾವು ಭಾಗಿಯಾಗಿದ್ದನ್ನು ನೋಡಿದಾಗ ಬಸವ ತಂದೆಗೆ ನಾವು ಗೌರವವನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಒಂದು ವಿಶ್ವವಿನೂತನವಾದಂಥ ತತ್ವ ಸಿದ್ಧಾಂತವನ್ನು, ಧರ್ಮವನ್ನು ಗುರು ಬಸವಣ್ಣನವರು ಕೊಟ್ಟರು. ಮತ್ತು ನಮ್ಮ ಜಾತಿಯವರು, ಜಾತಿ ಅಂದರೆ ಗಂಡು ಮಗ ಮತ್ತು ಹೆಣ್ಣು ಮಗಳು ಅಂತ 2 ಜಾತಿ ಇರೋದು. ನಿಮಗೆ ಅಭಿಮಾನ ಇದ್ದರೆ ನಮಗೆ 2 ರೀತಿಯಿಂದ ಅಭಿಮಾನ. ಒಂದು, ವಿಶ್ವವಿನೂತನವಾದಂಥ ತತ್ವ ಸಿದ್ಧಾಂತವನ್ನು ಮತ್ತು ಶ್ರೇಷ್ಠವಾದ ಪರಿಪೂರ್ಣವಾದ ಧರ್ಮವನ್ನು ಕೊಟ್ಟಂಥ ಮಹಾಗುರು ಬಸವಣ್ಣ ಅಂತ ಒಂದಿದ್ದರೆ, ಇನ್ನೊಂದು ಸ್ತ್ರೀಕುಲ ಉದ್ಧಾರಕ ಬಸವಣ್ಣ ಅಂತ ತಿಳ್ಕೊಂಡು ಹೇಳಿ ನಾವು ಅವರಿಗೆ 2 ರೀತಿಯಿಂದ ಗೌರವವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಯಾರನ್ನು ಕಸಕ್ಕಿಂತಲೂ ಕೀಳಾಗಿ ಕಂಡಿತ್ತೋ ಸಮಾಜ, ಯಾರಿಗೆ ಯಾವ ಅವಕಾಶವನ್ನು ಕೊಟ್ಟಿಲ್ಲವೋ ಈ ಪುರುಷ ವರ್ಗ, ಹೆಣ್ಣಂದರೆ ಭೋಗದ ಗೊಂಬೆ, ಮಕ್ಕಳಿವಂಥ ಯಂತ್ರ, ಕೆಲಸ ಮಾಡುವಂಥ ಆಳು ಎನ್ನುವ ಸಮಾಜದಲ್ಲಿ ಈಗ ಪೂಜ್ಯರು ಹೇಳಿದರು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಮಗೆ ದೈವತ್ವವನ್ನು ಕೊಟ್ಟಂಥ ಮಹಾಪುರುಷ ಯಾರೇ ಇದ್ದರೆ ಅವರು ಗುರು ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ವಿಶ್ವವಿನೂತನವಾದಂಥ ಸಂಸ್ಥೆ ಅನುಭವ ಮಂಟಪವನ್ನು ಕಟ್ಟಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿದರು. ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿ ವೀರ ವೈರಾಗ್ಯ ನಿಧಿ ವ್ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭುದೇವರನ್ನು, ಅವರ ಭಕ್ತಿ ಜ್ಞಾನ ವೈರಾಗ್ಯವನ್ನು ನೋಡಿ ಅವರಿಗೆ ಶೂನ್ಯ ಪೀಠದ ಮೊದಲನೆಯ ಜಗದ್ಗುರುವನ್ನಾಗಿ ಮಾಡಿದರು. ಆನಂತರ ಹೆಣ್ಣು ಮಕ್ಕಳಿಗೂ ಒಂದು ಮಾಡಬೇಕು ಅಂತ ಅವರು ಅವಕಾಶವನ್ನು ಕಾಯ್ತಾ ಇದ್ದರು. ಆದರೆ ಕೆಲವಾರು ವರ್ಷ ಮಾತ್ರ ಅಕ್ಕ ಮಹಾದೇವಿ ತಾಯಿ ಅನುಭವ ಮಂಟಪದಲ್ಲಿದ್ದು ತನ್ನ ವೈಯಕ್ತಿಕ ಮುಕ್ತಿಯನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಕದಳಿವನಕ್ಕೆ ಹೋಗಬೇಕಾಯಿತು. ಕದಳಿವನಕ್ಕೆ ಹೋದಾಗ ಅಪ್ಪ ಗುರು ಬಸವಣ್ಣನವರ ಆಸೆ ಅದು ಹಾಗೇ ಉಳಿದು ಬಿಡ್ತು. ಹೆಣ್ಣು ಮಕ್ಕಳಿಗಾಗಿ ಒಂದು ಪೀಠವನ್ನು ಮಾಡಬೇಕು ಅನ್ನುವ ಆಸೆ, ಆ ಸಂಕಲ್ಪ ಹಾಗೇ ಉಳಿದು ಬಿಡ್ತು. ಮುಂದೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಈಗ ನಾ ಕಲ್ಯಾಣದ ಕ್ರಾಂತಿಯನ್ನು ಜಾಸ್ತಿ ವಿಚಾರವನ್ನು ತೆಗೆದುಕೊಳ್ಳೋದಿಲ್ಲ. ಎಲ್ಲ ಕಡೆ ಶರಣರೆಲ್ಲ ಚೆದರು ಬಿಟ್ಟರು. ಎಲ್ಲ ಕಡೆ ಶರಣರು ಚೆದರು ಬಿಟ್ಟಾಗ ಮತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಮೊದಲು ಹೇಗಿತ್ತೋ ಹಾಗೇ ಇತ್ತು. ಅಂದಾಗ 1968ನೇ ಇಸ್ವಿಗೆ ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ಗುರು ಬಸವಣ್ಣನವರ ಶತಮಾನೋತ್ಸವವನ್ನು ಆಚರಣೆ ಮಾಡಿದರು. ಶತಮಾನೋತ್ಸವವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ
ಆಮಂತ್ರಣ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಪೂಜ್ಯ ಲಿಂಗಾನಂದ ಅಪ್ಪಾಜಿ ಮಾತಾಜಿಯವರು ಆ ಕಾರ್ಯಕ್ರಮಕ್ಕೆ ಒಂದು ಬಸ್ ಜನನ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋದರು. ಕಾರ್ಯಕ್ರಮಕ್ಕೆ ಹೋದರೆ ಭಾಳ ಚಂದ, ಭಾಳ ವೈಶಿಷ್ಟ್ಯವಾಗಿ ಕಾರ್ಯಕ್ರಮ ಆಯಿತು. ಆದಂಥ ಸಂದರ್ಭದಲ್ಲಿ ಒಂದು ಮಹಿಳಾ ಗೋಷ್ಠಿ, ನಾವೆಲ್ಲರೂ ಕಾರ್ಯಕ್ರಮ ಮಾಡುವಾಗ ಮಹಿಳಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮಹಿಳಾ ಗೋಷ್ಠಿಯಲ್ಲಿ ಲೈನಾಗಿ ಎಲ್ಲರೂ ಮಹಿಳೆಯರು ಅವರು ಕೂತಿದ್ದಾರೆ. ಆದರೆ ಏನಂದರೆ ಮಹಿಳಾ ಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ಏನಂದರೆ ಗಂಡು ಮಕ್ಕಳು ಜಗದ್ಗುರುಗಳು ಅವರು ಕೂತಂಥ ಸಂದರ್ಭದಲ್ಲಿ ಎಲ್ಲ ಸಭೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಸಭಿಕರಂತ ಇದ್ದಾರೆ. ಅಲ್ಲಿ ಸಭಿಕರ ಮಧ್ಯೆ ಕೂತಂತಹ ತಾಯಿಗೆ ನೀವು ಮಾತಾಡಕ್ಕೆ ಕೊಡ್ರಿ ಅಂದರು. ಅವ್ರಿಗೆ ಆಮಂತ್ರಣ ಇರಲಿಲ್ಲ, ಸುಮ್ಮನೆ ಎಲ್ಲರ ಜೊತೆಯಲ್ಲಿ ಕೂತಿದ್ರು. ಇಲ್ಲ ಈಗ ಟೈಮ್ ಇಲ್ಲ ಅಂದರೆ ಒಂದು 5-10 ನಿಮಿಷ ಕೊಡ್ರಿ. ಇಲ್ಲ ಪ್ರಸಾದಕ್ಕೆ ಟೈಮ್ ಆಗುತ್ತೆ ಅಂದರೆ ನಾವು ಪ್ರಸಾದಕ್ಕೆ ಬಂದವರಲ್ಲ, ನಾವು ಜ್ಞಾನ ಸಂಪಾದನೆಗೆ ನಾವು ಬಂದವರು. 106 ರೂಪಾಯಿ ಖರ್ಚು ಮಾಡಿಕೊಂಡು ಅಂದರೆ ಆ ತಾಯಿಗೆ ನೀವು ಅವಕಾಶ ಕೊಡಲೇಬೇಕು ಅಂತ ಯಾವಾಗ ಕೇಳಿತ್ತೋ ಸಮಾಜ, ಹಾಗೆ ಬಂದುಬಿಟ್ರು. ಆಗಲಿ ಬೇಕೋ ಬೇಡೋ ಅನ್ನಂಗೆ ಅವಕಾಶವನ್ನು ಕೊಟ್ಟರು. ಆದರೆ ಲೈನಾಗಿ ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಹೆಸರು ಹೇಳೋದ್ರೊಳಗಾಗಿ 5-10 ನಿಮಿಷ ಆಗೇ ಬಿಡತ್ತೆ. ಈಗ ನಮ್ಮ ಪೂಜಾರು ಎಷ್ಟು ಚಂದ ಹೇಳಿದ್ರು, ಎಲ್ಲರಿಗೂ ಒಂದೇ ಸಲ ಹೇಳಿಬಿಡ್ರಿ ಅಂತ. ಇದು ಭಾಳ ಚಲೋ ರೀ. ಎಲ್ಲರ ಹೆಸರು ಪ್ರತಿಯೊಬ್ಬರು ಹೇಳ್ತಾ ಕೂತ್ರೆ 2 ತಾಸು ಬರೀ ಹೆಸರಲ್ಲೇ ಹೋಗಿಬಿಡತ್ತೆ. ಏನು ವಿಷಯ ಹೇಳಬೇಕು ಗೊತ್ತಾಗಲ್ಲ. ಆದರೆ ಅವಾಗ ಮೊದಲ ಅದು ಇದೆಲ್ಲ ಪದ್ಧತಿ ಇರಲಿಲ್ಲ. ಅದಾಗ ಎಲ್ಲರ ಹೆಸರು ಹೇಳಿ 5 ನಿಮಿಷ ಮುಗೀತು, ನಾನು ಕೂತ್ಕೊಳ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ, ಇಲ್ಲ ನೀವು ಮಾತಾಡ್ರಿ ಅಂದಾಗ ಒಂದು ಮಾತನ್ನು ಹೇಳ್ತಾ ಇದ್ರೆ ನಿಮಗೆಲ್ಲರೂ ಕೇಳಿಕೊಳ್ಳೇಬೇಕು. ಧಾರವಾಡ ಎಷ್ಟು ಮಹತ್ವಪೂರ್ಣವಾದಂಥ ಸ್ಥಳ ಅನ್ನುವುದನ್ನು ಇಲ್ಲಿ ಗೊತ್ತಾಗತ್ತೆ. ಆವಾಗ ಮಾತಾಜಿಯವರು ಭಾಷಣ ಮಾಡುವಾಗ ಹೇಳ್ತಾ ಇದ್ದಾನೆ, ಇವತ್ತು ಮಹಿಳಾ ಗೋಷ್ಠಿಯಲ್ಲಿ ಇವತ್ತು ಪುರುಷರು ಜಗದ್ಗುರುಗಳಾಗಿದ್ದಾರೆ ಅಂದರೆ ನಾವು ಹೆಣ್ಣು ಮಕ್ಕಳದು ಒಂದು ಜಗದ್ಗುರು ಪೀಠವನ್ನು ನಾವು ಮಾಡಲೇಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದರೆ ಅನೇಕ ಜನ ಹೇಗೆ ಮಾಡಲಿಕ್ಕೆ ಸಾಧ್ಯ? ಆ ಮುಖ್ಯಸ್ಥರೆಲ್ಲ ಕೇಳಿದರೆ ಲಿಂಗಾನಂದ ಅಪ್ಪಾಜಿಗೆ ಬಂದು ಕೇಳಿದಾಗ ಅವ್ರು ಹೇಳಿದ್ರಂತೆ, ಈಗೇನು ಕೇಳ್ತೀರಿ ಶಾಸ್ತ್ರಿಗಳೇ, ನಾವು ಮಾಡಿದ ಮೇಲೆ ನೋಡಿರಂತೆ ಅಂತ. ಕೇವಲ 2 ವರ್ಷದಲ್ಲಿ ಧಾರವಾಡದಲ್ಲಿ ಮಠ ಇತ್ತು. ಮಠದಲ್ಲಿ 1970 ಇಸ್ವಿಗೆ ಹೆಣ್ಣು ಮಕ್ಕಳಿಗೆ ಪೀಠ ಅಕ್ಕ ಮಹಾದೇವಿಯ ಪ್ರತಿನಿಧಿಯಾಗಿ ಅಕ್ಕ ಮಹಾದೇವಿಯ ಅನುಭವ ಪೀಠವನ್ನು 70 ಇಸ್ವಿಯಲ್ಲಿ ಮಾಡಿದರು ಅಂದಾಗ ಇದು ಜಗತ್ತಿಗೆ ಮೊಟ್ಟ ಮೊದಲನೆಯ ಮಹಿಳಾ ಪೀಠ. ಇದು ಜಗತ್ತಿನಲ್ಲಿ ಬರೀ ನಮ್ಮ ಧಾರವಾಡ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಹೆಣ್ಣು ಮಕ್ಕಳ ಒಂದು ಜಗದ್ಗುರು ಅನುಭವ ಪೀಠವನ್ನು ಮಾಡಿದ್ದು ಭಾಳ ಮಹತ್ವಪೂರ್ಣವಾದದ್ದು ಅಂದಾಗ ಧಾರವಾಡ ಕೀರ್ತಿ ಎಷ್ಟು ಬೆಳೆಯುತ್ತೆ ಅಂದರೆ ಅಕ್ಕ ಮಹಾದೇವಿ ಅನುಭವ ಪೀಠದ ಕೀರ್ತಿ ಎಷ್ಟು ಬೆಳೀತಾ ಇದೆಯೋ ಅದರ ಜೊತೆನೇ ವಿದ್ಯಾ ಕೇಂದ್ರವಾಗಿರುವಂತಹ ಈ ಧಾರವಾಡದು ಕೂಡ ಮಹಿಳೆಯರಿಗೆ ಒಂದು ಅಧ್ಯಾತ್ಮದ ಪೀಠವನ್ನು ಕೊಟ್ಟರಲ್ಲ ಅಂತ ಭಾಳ ಸಂತೋಷ ಆನಂದ ಅನ್ನಿಸ್ತದೆ. ನಮಗೆ ಭಾಳ ಖುಷಿ, ಭಾಳ ಸಂತೋಷ ಅನ್ನಿಸ್ತಾ ಇದೆ. ಧಾರವಾಡ ನಗರದಲ್ಲಿ ಏನು ಶರಣರೆಲ್ಲ ನೀವು ಸೇರಿದ್ರಿ, ಭವ್ಯವಾದಂಥ ಅಭಿಯಾನಕ್ಕೆ ಮೆರವಣಿಗೆ ಮೂಲಕ ಬರ್ತಾ ಇದ್ರಿ. ಆದ್ರೆ ಮೇಘರಾಜಾಗ ಭಾಳ ಖುಷಿ ಆಗಿಬಿಟ್ಟಿದೆ. ಮೇಘರಾಜಾಗ ಭಾಳ ಖುಷಿ ಆಗಿಬಿಟ್ಟು ಅವನೇನಂದ್ರೆ ನಮಗೆ ಮಳೆ ಸುರಿಸಿಬಿಟ್ಟ. ಯಾವ್ದು ಬಂದರೂ ನಮಗೆ ಭಾಳ ಸಂತೋಷನೇ. ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ ಅನ್ನುವಂಗೆ ನಮ್ಮ ಶರಣರು ಎಲ್ಲರೂ ಮತ್ತೆ ಫ್ರೆಶ್ ಅಪ್ ಆಗಿ ನೀವೆಲ್ಲ ಬಂದಿದ್ದು ನೋಡಿದರೆ ನಮಗೆ ಭಾಳ ಸಂತೋಷ ಆನಂದ ಅನ್ನಿಸ್ತಾ ಇದೆ. ನಾನು ಜಾಸ್ತಿ ಹೊತ್ತು ನನ್ನ ಟೈಮ್ ತಗೊಳ್ಳೋದಿಲ್ಲ. ಯಾಕೆಂದರೆ ಅಭಿಯಾನದಲ್ಲಿ ಏನಂದ್ರೆ ಇಂತಿಂಥ ಕಟ್ಟುನಿಟ್ಟುಗಳನ್ನು ಹಾಕಿಕೊಂಡಿದ್ದೀವಿ ಅಂದಾಗ ಅದ್ರ ಪ್ರಕಾರ ನಾವು ಪರಿಪಾಲನೆ ಮಾಡಬೇಕಾಗತ್ತೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಪೂಜ್ಯರಿಗೂ ಶರಣನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.